ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 5, 2026, ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 15ನೆಯ ಅಧ್ಯಾಯ, 21ರಿಂದ 28ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಟೈರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ, ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಯೇಸು ಆಕೆಗೆ ಒಂದು ಮಾತನ್ನೂ ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬೆತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳುಹಿಸಿರುವುದು ತಪ್ಪಿಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಆದರೂ ಆಕೆ ಯೇಸುವಿಗೆ ಅಡ್ಡಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದಳು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಸ್ವಾಮಿ, ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರುಪಾರನ್ನು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟಳು. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಮುಚ್ಚಿದ ಸಮಾಜದ ಬಾಗಿಲುಗಳ ಮೀರಿ ದೈವಿಕ ಆಶೀರ್ವಾದ ಪಡೆದ ನಾರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮನುಷ್ಯನ ಧೈರ್ಯ ಮುಗಿದು ಸಮಾಜದ ಬಾಗಿಲುಗಳೆಲ್ಲವೂ ಮುಚ್ಚಿ ಹೋದಾಗ ಆಧ್ಯಾತ್ಮಿಕ ವಿಶ್ವಾಸದ ನೈಜ ಪರೀಕ್ಷೆ ಆರಂಭವಾಗುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಕಾನಾನ್ ನಾಡಿನ ಅನ್ಯ ಧರ್ಮೀಯ ಮಹಿಳೆಯು ತನ್ನ ದೆವ್ವ ಹಿಡಿದ ಮಗಳಿಗಾಗಿ ಯೇಸು ಸ್ವಾಮಿಯ ಮುಂದೆ ತೋರುವ ಆ ತಾಯಿಯ ಅಚಲ ಪ್ರೀತಿ, ನಮ್ರತೆ ಹಾಗೂ ಹಠದ ವಿಶ್ವಾಸವು ಇಂದಿಗೂ ನಮ್ಮೆಲ್ಲರಿಗೂ ದೊಡ್ಡ ದಾರಿದೀಪವಾಗಿದೆ. ಪ್ರಿಯರೇ, 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಆಗಿ ದೇಶಕ್ಕೆ ಕೀರ್ತಿ ತಂದವರು ಮೇರಿ ಕೋಮ್ ರವರು. ಕ್ರೀಡಾ ಲೋಕದಲ್ಲಿ ಬಡತನದ ಹಿನ್ನೆಲೆಯಿಂದ ಬಂದ ಮೇರಿ ಕೋಮ್ ಅವರಿಗೆ ಸಮಾಜವು ಬಾಕ್ಸಿಂಗ್ ಹೆಣ್ಣು ಮಕ್ಕಳಿಗಲ್ಲ ಎಂದು ಕೀಳಾಗಿ ಕಂಡಿತ್ತು. ಅಷ್ಟೇ ಅಲ್ಲ, ಅವರು ಮದುವೆಯಾಗಿ ಅವಳಿ ಮಕ್ಕಳ ತಾಯಿಯಾದ ನಂತರ ಮತ್ತೆ ಕ್ರೀಡೆಗೆ ಮರಳಲು ನಿರ್ಧರಿಸಿದಾಗ ಸಮಾಜ ಮತ್ತು ಮಾಧ್ಯಮಗಳು ಈಕೆಯಿಂದ ಇನ್ನು ಮುಂದೆ ಏನೂ ಸಾಧ್ಯವಿಲ್ಲ, ಈಕೆಯ ಕಥೆ ಮುಗಿಯಿತು ಎಂದು ಅಪಹಾಸ್ಯ ಮಾಡಿ ಅವಕಾಶದ ಬಾಗಿಲುಗಳನ್ನು ಮುಚ್ಚಲು ಯತ್ನಿಸಿದವು. ಆದರೆ ಒಬ್ಬ ತಾಯಿಯಾಗಿ ತಮ್ಮ ಮಕ್ಕಳ ಭವಿಷ್ಯ ಹಾಗೂ ದೇಶಕ್ಕಾಗಿ ಕನಸು ಕಂಡ ಮೇರಿ ಕೋಮ್ ಅವರು ಸಮಾಜದ ಈ ಎಲ್ಲ ನಿಂದನೆಗಳು ಮತ್ತು ತಿರಸ್ಕಾರಗಳನ್ನು ಕಂಡು ಧೃತಿಗೆಡಲಿಲ್ಲ. ತಾಯಿಯ ಪ್ರೀತಿ ಮತ್ತು ಅಚಲವಾದ ಹಂಬಲದಿಂದ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಲೇ ಸಮಾಜ ಎಸೆದ ಪ್ರತಿಯೊಂದು ಅಪಹಾಸ್ಯದ ನುಡಿಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಕಠಿಣ ತರಬೇತಿ ಪಡೆದರು. ಪ್ರಿಯರೇ, ಅಂತಿಮವಾಗಿ ಮೇರಿ ಕೋಮ್ ರವರು ಒಲಿಂಪಿಕ್ಸ್ ಪದಕ ಮತ್ತು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ದು ಜಗತ್ತೇ ಹೆಮ್ಮೆ ಪಡುವಂತೆ ಮಾಡಿದರು. ಪ್ರಿಯರೇ, ಮೇರಿ ಕೋಮ್ ರವರ ಅಚಲ ಹೋರಾಟವು ಸಮಾಜದ ಅಪಹಾಸ್ಯವನ್ನು ಗೆದ್ದು ಇತಿಹಾಸವನ್ನೇ ಬದಲಾಯಿಸಿತು. ಪ್ರಿಯರೇ, ಸಮಾಜವು ನಮ್ಮನ್ನು ಎಷ್ಟೇ ಕೀಳಾಗಿ ಕಂಡರೂ ಅಥವಾ ನಮಗೆ ಅರ್ಹತೆ ಇಲ್ಲ ಎಂದು ಅವಕಾಶದ ಬಾಗಿಲುಗಳನ್ನು ಮುಚ್ಚಿದರೂ, ತಾಯಿಯ ನಿಷ್ಕಲ್ಮಶ ಪ್ರೀತಿ ಮತ್ತು ಅಚಲ ಹಂಬಲವಿದ್ದರೆ ಅಪಹಾಸ್ಯದ ಕಲ್ಲುಗಳನ್ನೇ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅಸಾಧ್ಯವಾದುದನ್ನು ಸಾಧಿಸಬಹುದು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಆ ಕಾನಾನ್ ನಾಡಿನ ಮಹಿಳೆಗೆ ನುಡಿಯುವ ಮಾತುಗಳು ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂಬ ಕಠಿಣವಾದ ಮಾತುಗಳು ನಮ್ಮಲ್ಲಿ ಗೊಂದಲ ಮೂಡಿಸಬಹುದು. ಆ ಕಾಲದ ಯಹೂದ್ಯರು ಅನ್ಯ ಧರ್ಮೀಯರನ್ನು ಅತ್ಯಂತ ಕೀಳಾಗಿ ಕಾಣುತ್ತಿದ್ದರು. ಇಲ್ಲಿ ಯೇಸು ಕುನಾರಿಯೋಯಿಸ್ ಎಂಬ ಗ್ರೀಕ್ ಪದವನ್ನು ಬಳಸುತ್ತಾರೆ. ಪ್ರಿಯರೇ, ಇದರ ಅರ್ಥ ರಸ್ತೆಯಲ್ಲಿ ತಿರುಗುವ ಜಗಳಗಂಟ ನಾಯಿ ಎಂದಲ್ಲ, ಬದಲಿಗೆ ಮನೆಯೊಳಗೆ ಪ್ರೀತಿಯಿಂದ ಸಾಕುವ ಮುದ್ದಿನ ನಾಯಿ ಮರಿ ಎಂದರ್ಥ. ಯೇಸು ಇಲ್ಲಿ ಆಕೆಯನ್ನು ಅವಮಾನಿಸುತ್ತಿಲ್ಲ, ಬದಲಿಗೆ ಆಕೆಯ ವಿಶ್ವಾಸವು ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ಜಗತ್ತಿಗೆ ಮತ್ತು ತಮ್ಮ ಶಿಷ್ಯರಿಗೆ ಪರೀಕ್ಷಿಸಿ ತೋರಿಸಲು ಒಂದು ಸಾಂಸ್ಕೃತಿಕ ರೂಪಕವನ್ನು ಬಳಸುತ್ತಿದ್ದಾರೆ. ಆ ಮಹಿಳೆಗೆ ಆಂತರಿಕ ವಿವೇಕವಿತ್ತು. ಆಕೆ ಆ ಮಾತಿನಿಂದ ಬೇಸರಗೊಳ್ಳದೆ ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಆ ರೂಪಕವನ್ನೇ ಬಳಸಿ ಮರು ಉತ್ತರ ನೀಡುತ್ತಾಳೆ. ಯೇಸು ಆಕೆಯ ಜಾಣ್ಮೆ ಮತ್ತು ನಮ್ರತೆಗೆ ಬೆರಗಾಗಿ ಇಡೀ ಇಸ್ರಾಯೇಲ್ ಜನಾಂಗದಲ್ಲೇ ಕಾಣದ ವಿಶ್ವಾಸವನ್ನು ಆಕೆಯಲ್ಲಿ ಕಂಡು ಆಕೆಯನ್ನು ಆಶೀರ್ವದಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು 3 ಮುಖ್ಯ ಅಂಶಗಳನ್ನು ನೋಡುತ್ತೇವೆ.
ಆರಂಭದಲ್ಲಿ ಯೇಸು ಕಾನಾನ್ ಮಹಿಳೆಗೆ ಒಂದು ಮಾತನ್ನೂ ಹೇಳಲಿಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗದಿದ್ದಾಗ ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ ಎಂದುಕೊಳ್ಳಬಾರದು. ಆ ಮೌನವು ನಮ್ಮ ವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ದೈವಿಕ ಪ್ರಕ್ರಿಯೆಯಾಗಿದೆ. ಇನ್ನು ಎರಡನೆಯದಾಗಿ, ಯೇಸು ಸ್ವಾಮಿ ಕೇವಲ ಇಸ್ರಾಯೇಲ್ ಜನರಿಗಷ್ಟೇ ಸೀಮಿತವಾದವರಲ್ಲ. ಯಾರು ಭೇದ ಭಾವವಿಲ್ಲದೆ ಹಂಬಲದಿಂದ ಬೇಡುತ್ತಾರೋ ಅವರೆಲ್ಲರಿಗೂ ದೇವರ ಕರುಣೆ ಲಭ್ಯವಾಗುತ್ತದೆ ಎಂಬುದನ್ನು ಕಾನಾನ್ ಮಹಿಳೆಯ ಕತೆ ನಮಗೆ ಸಾಬೀತುಪಡಿಸುತ್ತದೆ. ಇನ್ನು ಕೊನೆಯದಾಗಿ, ಶಿಷ್ಯರು ಆಕೆಯನ್ನು ಓಡಿಸಲು ಪ್ರಯತ್ನಿಸಿದರೂ ಆಕೆ ಹಿಂದೆ ಸರಿಯಲಿಲ್ಲ. ಆಕೆ ಯೇಸುವಿನ ಪಾದಕ್ಕೆ ಅಡ್ಡಬಿದ್ದು, ಪ್ರಭು ನನಗೆ ಸಹಾಯ ಮಾಡಿ ಎಂದಳು. ಇಂತಹ ನಮ್ರತೆಯ ಪ್ರಾರ್ಥನೆ ದೇವರ ಹೃದಯವನ್ನೇ ಕರಗಿಸುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ಜೀವಿಸುವುದು? ಇನ್ನು ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಒಂದು ದಿನ ಪ್ರಾರ್ಥನೆ ಮಾಡಿ ಉತ್ತರ ಸಿಗದಿದ್ದರೆ ತಕ್ಷಣ ಬೇಸರಗೊಂಡು ದೇವರನ್ನು ದೂಷಿಸುತ್ತೇವೆ, ಪ್ರಾರ್ಥನೆಯನ್ನೇ ನಿಲ್ಲಿಸಿಬಿಡುತ್ತೇವೆ. ಆದರೆ ಕಾನಾನ್ ಮಹಿಳೆ ಯೇಸುವಿನ ಮೌನ ಮತ್ತು ಕಠಿಣ ಮಾತುಗಳ ನಡುವೆಯೂ ಧೃತಿಗೆಡದೆ ಬೇಡುತ್ತಲೇ ಇದ್ದಳು. ನಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಸಮಸ್ಯೆಗಳ ನಡುವೆಯೂ ನಾವು ಬೇಸರಗೊಳ್ಳದೆ ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಪ್ರಾರ್ಥಿಸಬೇಕಾಗಿದೆ. ಇನ್ನು ಎರಡನೆಯದಾಗಿ, ಆ ಕಾನಾನ್ ಮಹಿಳೆಗೆ ತನ್ನ ಮಗಳ ಜೀವ ಮುಖ್ಯವಾಗಿತ್ತೇ ಹೊರತು ತನ್ನ ಸ್ವಂತ ಇಮೇಜ್ ಅಥವಾ ಅಹಂಕಾರವಲ್ಲ. ಇಂದು ನಾವು ಸಣ್ಣ ವಿಷಯಗಳಿಗೂ ನಮ್ಮ ಅಹಂಕಾರವನ್ನು ಮುಂದೆ ತರ್ತೇವೆ. ಪ್ರಾರ್ಥನೆ ಮಾಡುವಾಗ ನಾವು ದೇವರ ಸನ್ನಿಧಿಯಲ್ಲಿ ಸಂಪೂರ್ಣ ನಮ್ರರಾಗಬೇಕು. ಪ್ರಭು, ನಾನೊಬ್ಬ ಪಾಪಿ, ನಿಮ್ಮ ಆಶೀರ್ವಾದದ, ನಿಮ್ಮ ಒಂದು ಅನುಗ್ರಹದ ಒಂದು ಸಣ್ಣ ಚೂರು ಸಿಕ್ಕರೂ ನನ್ನ ಜೀವನ ಧನ್ಯವಾಗುತ್ತದೆ ಎಂಬ ಶರಣಾಗತಿ ನಮ್ಮಲ್ಲಿರಬೇಕು. ಇನ್ನು ಕೊನೆಯದಾಗಿ, ಶಿಷ್ಯರು ಆಕೆಯನ್ನು ಇವಳನ್ನು ಕಳಿಸಿಬಿಡಿ, ಗೋಳಿಡುತ್ತಿದ್ದಾಳೆ ಎಂದು ನಿರ್ಲಕ್ಷಿಸಿದರು. ಇಂದು ನಾವು ಸಹ ಚರ್ಚ್ ಮತ್ತು ಸಮಾಜದಲ್ಲಿ ನಮ್ಮ ಜನಾಂಗದವರಲ್ಲದ ಅಥವಾ ಬಡವರಾದ ಜನರನ್ನು ಕೀಳಾಗಿ ಕಾಣಬಹುದು. ಆದರೆ ನೆನಪಿರಲಿ, ದೇವರ ಕಣ್ಣಿನಲ್ಲಿ ಜಾತಿ ಧರ್ಮಗಳ ಭೇದವಿಲ್ಲ. ಯಾರಲ್ಲಿ ಅಚಲ ವಿಶ್ವಾಸವಿದೆಯೋ ಅವರೇ ದೇವರಿಗೆ ಅತ್ಯಂತ ಪ್ರಿಯರೇ, ಈ ಲೋಕವು ನಮ್ಮ ಅವಕಾಶದ ದ್ವಾರಗಳನ್ನು ಮುಚ್ಚಿದಾಗ ಯೇಸುವಿನ ಸನ್ನಿಧಿಯ ಬಾಗಿಲು ಸದಾ ತೆರೆದಿರುತ್ತದೆ. ದೇವರ ಅನುಗ್ರಹದ ಆಶೀರ್ವಾದದ ಮೇಜಿನಿಂದ ಬೀಳುವ ಒಂದು ಸಣ್ಣ ಚೂರು ಸಹ ನಮ್ಮ ಇಡೀ ಜೀವನದ ಕಷ್ಟಗಳನ್ನು, ರೋಗಗಳನ್ನು ಗುಣಪಡಿಸಬಲ್ಲದು. ಕಾನಾನ್ ಆ ತಾಯಿಯಂತೆ ಹಾಗೂ ಸಮಾಜವನ್ನು ಗೆದ್ದ ಮೇರಿ ಕೋಮ್ ಅವರಂತೆ ನಾವು ಸಹ ನಮ್ಮ ಸ್ವಾರ್ಥ ಮತ್ತು ಅಹಂಕಾರವನ್ನು ಬದಿಗಿಡೋಣ. ದೇವರ ಮೌನಕ್ಕೂ ಅಂಜದೆ ಅಚಲವಾದ ವಿಶ್ವಾಸ ಮತ್ತು ನಮ್ರತೆಯಿಂದ ಯೇಸುವಿನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಭುವಿನ ಪರಿಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.